ಹಳದಿ ಜೆರ್ಸಿ, ಕೈಯಲ್ಲಿ IPL ಟ್ರೋಫಿ. ಅಷ್ಟೇ ಯಾಕೆ, ಚೆನ್ನೈ ಸೂಪರ್ ಕಿಂಗ್ಸ್ ಅಂದ ತಕ್ಷಣ ಕಣ್ಣ ಮುಂದೆ ಬರೋದು ಒಂದೇ ಹೆಸರು, ಅದು MS ಧೋನಿ. CSK ಅಂದ್ರೆ ಧೋನಿ, ಧೋನಿ ಅಂದ್ರೆ CSK ಅನ್ನೋದು ಕ್ರಿಕೆಟ್ ಜಗತ್ತಿನ ಅನ್ಅಫಿಷಿಯಲ್ ರೂಲ್. ಆದರೆ 11,000 ಕೋಟಿ ರೂಪಾಯಿ ಮೌಲ್ಯದ ಈ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಈಗ ಭಾರಿ ಬಿರುಗಾಳಿ ಎದ್ದಿದೆ. ಧೋನಿ ಮತ್ತು CSK ಮಾಲೀಕರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಧಕ್ಕೆ ಬಂದಿದೆಯಾ? ಮುಂದಿನ ಸೀಸನ್ಗೂ ಮುನ್ನ ಧೋನಿ ಮತ್ತು ಫ್ರಾಂಚೈಸಿ ನಡುವೆ ಷೇರು ಸಮರ ಶುರುವಾಗಿದೆಯಾ? ಹೌದು, ಮುಂದಿನ ಸೀಸನ್ಗೂ ಮುನ್ನ ಧೋನಿ ಮತ್ತು CSK ನಡುವೆ ದೊಡ್ಡ ಮಟ್ಟದ ಮನಸ್ತಾಪ ಉಂಟಾಗಿದೆ ಎಂಬ ವರದಿಗಳು ಕ್ರಿಕೆಟ್ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿವೆ. ಏನಿದು ಘಟನೆ? CSK ಮತ್ತು ಧೋನಿ ನಡುವೆ ತಿಕ್ಕಾಟ ಶುರುವಾಗಿದ್ದು ಯಾಕೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ವರದಿಗಳ ಪ್ರಕಾರ ಧೋನಿ CSK ಫ್ರಾಂಚೈಸಿಯ ಸಹ ಮಾಲೀಕನಾಗಲು ಇಚ್ಛಿಸಿದ್ದು ತಂಡದಲ್ಲಿ ಬರೋಬ್ಬರಿ 25% ಪಾಲು ಕೇಳಿದ್ದಾರೆ ಎನ್ನಲಾಗ್ತಿದೆ. ಆದರೆ ಆರಂಭದಲ್ಲಿ ಇಂಡಿಯಾ ಸಿಮೆಂಟ್ಸ್ ಹಾಗೂ CSK ಮಾಲೀಕರು ಇದಕ್ಕೆ ಒಪ್ಪದೆ ಕೇವಲ 3% ಪಾಲು ನೀಡಲು ಮುಂದಾಗಿದ್ರು. ಹಲವು ಸುತ್ತಿನ ಮಾತುಕತೆಯ ಬಳಿಕ ಧೋನಿ ತಮ್ಮ ಬೇಡಿಕೆಯನ್ನ 18%ಕ್ಕೆ ಇಳಿಸಿದ್ರು ಕೂಡ ಫ್ರಾಂಚೈಸಿ ಮಾತ್ರ ಗರಿಷ್ಠ 5%ಕ್ಕಿಂತ ಹೆಚ್ಚು ಪಾಲು ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಎನ್ನಲಾಗ್ತಿದೆ. 2026ರ IPL ವೇಳೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ರ್ಯಾಂಡ್ ಮೌಲ್ಯ ಸುಮಾರು 11,000 ಕೋಟಿಯಿಂದ 13,000 ಕೋಟಿ ರೂಪಾಯಿ ದಾಟಿದೆ. ಈ ಭಾರಿ ಮೌಲ್ಯದ ಬೆನ್ನಲ್ಲೇ ಧೋನಿ ಅವರ ಷೇರು ಬೇಡಿಕೆಯ ಮಾತುಕತೆ ಸದ್ಯಕ್ಕೆ ವಿಫಲವಾಗಿದೆ ಎಂದು ವರದಿಯಾಗಿದೆ. ಧೋನಿ ನಾಯಕತ್ವದಿಂದ ಕೆಳಗಿಳಿದ ಬಳಿಕ ಕಳೆದ 3 ಸೀಸನ್ಗಳಿಂದ CSK ಸಾಲು ವೈಫಲ್ಯಗಳನ್ನು ಅನುಭವಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಧೋನಿ ಹಾಗೂ ಫ್ರಾಂಚೈಸಿ ನಡುವಿನ ಈ ಭಿನ್ನಾಭಿಪ್ರಾಯ ತಂಡವನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳು ಈಗ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ಕುತೂಹಲ ಮತ್ತು ಆತಂಕವನ್ನು ಹುಟ್ಟುಹಾಕಿದೆ. ಧೋನಿ ಇಲ್ಲದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಊಹಿಸಿಕೊಳ್ಳುವುದಕ್ಕೂ ಅಭಿಮಾನಿಗಳಿಗೆ ಸಾಧ್ಯವಿಲ್ಲ. ಈಗಾಗಲೇ ಸತತ ವೈಫಲ್ಯಗಳಿಂದ ಕಂಗೆಟ್ಟಿರುವ CSKಗೆ ಧೋನಿ ಸಾಥ್ ಬಿಟ್ಟರೆ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗೋದಂತೂ ಖಚಿತ. ಆಟಗಾರನಾಗಿ CSK ತಂಡಕ್ಕೆ 5 ಟ್ರೋಫಿ ಗೆದ್ದುಕೊಟ್ಟ ಧೋನಿ ಈಗ ಫ್ರಾಂಚೈಸಿಯ ಮಾಲೀಕತ್ವದಲ್ಲಿ ಪಾಲು ಕೇಳಿರುವುದು ಸರಿ ಇದೆಯಾ? ಅಥವಾ CSK ಆಡಳಿತ ಮಂಡಳಿ ಧೋನಿ ಪ್ರಸ್ತಾಪವನ್ನು ತಿರಸ್ಕರಿಸಿರುವುದು ಸರಿಯಾದ ನಿರ್ಧಾರವೇ? ಈ ಶೇರ್ ವಾರ್ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ? MS ಧೋನಿ ಮತ್ತೆ ಯೆಲ್ಲೋ ಜರ್ಸಿಯಲ್ಲಿ ಮೈದಾನಕ್ಕೆ ಇಳಿತಾರಾ ಅಥವಾ CSKಗೆ ಗುಡ್ ಬೈ ಹೇಳ್ತಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಕ್ರೀಡಾ ಲೋಕದ ಹಾಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.